ಈಗ ಯಾವ ಜನರ ವಿರೋಧನೂ ಇಲ್ಲ. ಈಗ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಟ್ಟಿದ್ದಕ್ಕೆ ಕೇಂದ್ರ ಸರ್ಕಾರ ಜನರ ವಿರೋಧ ಇದೆ ಅಂತ ತಡೆ ಮಾಡಿದೆ ಅಂತ ಇವತ್ತು ಪತ್ರಿಕೆಗಳಲ್ಲಿ ನಾನು ಕೂಡ ನೋಡಿದೆ. ಜನರ ವಿರೋಧ ಇಲ್ಲ, ಆದರೆ ಜನನಾಯಕರ ವಿರೋಧ ಇದೆ ಅಷ್ಟೇ. ಜನನಾಯಕರ ವಿರೋಧ ಇದೆ ಅಷ್ಟೇ. ಆಮೇಲೆ ಬೆಂಗಳೂರು ಜಿಲ್ಲೆ, ಮೊದಲು ಬೆಂಗಳೂರು ಜಿಲ್ಲೆ ಅಂದರೆ ಈಗಿರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರದ 4 ಕ್ಷೇತ್ರ, ಆಮೇಲೆ ರಾಮನಗರ ಜಿಲ್ಲೆಯ 4 ಕ್ಷೇತ್ರ, ಇಷ್ಟು ಸೇರಿ ಮೊದಲು ಬೆಂಗಳೂರು ಜಿಲ್ಲೆ ಅಂತ ಇದ್ದಿದ್ದು. ಆಮೇಲೆ ಅದಕ್ಕೂ ಸುಮಾರೊಂದು ನಮ್ಮ ರಾಮಕೃಷ್ಣ ಹೆಗ್ಡೆ ಅವರು ಇದ್ದಾಗ ಅರ್ಬನ್ ಬೇರೆ ಆಯಿತು, ರೂರಲ್ ಬೇರೆ ಆಯಿತು. ಆಮೇಲೆ ರೂರಲಲ್ಲಿ 2 ಆಯಿತು, ರೂರಲ್ ಒಂದು, ರಾಮನಗರ ಒಂದು. ಅದರಿಂದ ಜನ ಏನು ವಿರೋಧ ಇಲ್ಲ, ರಾಜಕೀಯ ಕಾರಣಗಳಿಗೆ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾರೆ ಅಷ್ಟೇ. ನಿಮ್ಮ ಕುಣಿಗಲ್ ಶಾಸಕರು ಡಾಕ್ಟರ್ ರಂಗನಾಥ್ ಒಂದು ಹೊಸ ಚರ್ಚೆ ಉಂಟಾಕಿದ್ದಾರೆ. ಏನು ಮಹಿಳೆಯರಿಗೆ ಈಗ ಭಾಗ್ಯಲಕ್ಷ್ಮಿ 2,000 ಕೊಡ್ತೀವಿ, ಅದೇ ರೀತಿಯಾಗಿ ಪುರುಷರಿಗೂ 2,000 ಕೊಡುವಂಥದ್ದು ಸ್ವಲ್ಪ ಈ ರೀತಿ ಒಂದು ಚಿಂತನೆ ನಮ್ಮ ಪಕ್ಷ ಶುರುವಾಗಿದೆ. ಅದು ಮುಂದಿನ 2028 ಚುನಾವಣೆಗೆ ಘೋಷಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಡಾಕ್ಟರ್ ರಂಗನಾಥ್ ಅವರು ಹೇಳಿರೋದಾ? ರಂಗನಾಥ್ ಅವರು ಹೇಗೆ ಹೇಳಿದ್ರೋ, ಯಾರು ಅವ್ರಿಗೆ ಹೇಳಿದ್ರೋ ನನಗೆ ಗೊತ್ತಿಲ್ಲಪ್ಪ. ಅವ್ರ ಯೋಚನೆ ಅಲ್ವಾ. ಈಗ ಒಬ್ಬೊಬ್ಬರು ಒಂಥರ ಯೋಚನೆ ಮಾಡ್ತಾರೆ. ರಂಗನಾಥ್ ಅವರು ಆ ದಿಕ್ಕಲ್ಲಿ ಯೋಚನೆ ಮಾಡಿರ್ಬೋದು. ಹಣದ ಲಭ್ಯತೆ ಇದ್ದರೆ ಕೊಡ್ಬೋದು, ಹಣ ಇಲ್ಲ ಅಂದರೆ ಕೊಡೋಕ್ಕಾಗಲ್ಲ. ಈಗ ರಾಮನಗರ ವಿಚಾರವಾಗಿ ನೆಕ್ಸ್ಟ್ ಸ್ಟೆಪ್ ಏನಾಗ್ತದೆ? ಕೇಂದ್ರ ಸರ್ಕಾರ ಮೊದಲ ಹಂತದಲ್ಲಿ ಹಣ ಕೊಟ್ಟಿದೆ ಸರ್ಕಾರಕ್ಕೆ, ನೆಕ್ಸ್ಟ್ ಏನು ಮಾಡ್ತೀರಿ ಅಂತ ಅವ್ರಿಗಿರ್ತಕ್ಕಂಥ ಅಧಿಕಾರನ ಅವರು ಚಲಾಯಿಸಿದ್ದಾರೆ ಕೇಂದ್ರ ಸರ್ಕಾರದವರು. ಇದು ಫೆಡರಲ್ ಸಿಸ್ಟಮ್ ಅಲ್ವಾ. ರಾಜ್ಯ ಸರ್ಕಾರಕ್ಕೆ ಕೆಲವು ಅಧಿಕಾರಿಗಳಿರುತ್ತೆ, ಕೇಂದ್ರ ಸರ್ಕಾರಕ್ಕೆ ಕೆಲವು ಅಧಿಕಾರಿಗಳಿರುತ್ತೆ. ಹೆಸರು ಬದಲಾವಣೆ ಮಾಡೋದು ಕೇಂದ್ರ ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು. ಏನು ಮಾಡೋಕ್ಕಾಗಲ್ಲ, ನಾವು ಒತ್ತಾಯ ಮಾಡ್ಬೋದು ಅಷ್ಟೇ. ಈಗ ವಂಕಾಡೆ ಸ್ಟೇಡಿಯಂಗೆ ಇವ್ರ ಹೆಸರೇ ಇಟ್ಕೊಂಡ್ಬಿಟ್ರಪ್ಪ ಮೋದಿಯವರು, ಆಮೇಲೆ ಅಮಿತ್ ಶಾ ಇದು ದ್ವಾರಗಳು ಅಂತ. ಅವ್ರು ಬೇಕಾಗಿದ್ದು ಅವ್ರು ಮಾಡ್ಕೊಳ್ತಾರೆ. ರಾಜ್ಯ ಸರ್ಕಾರಕ್ಕೆ ಇದ್ದಿದ್ರೆ ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸ್ತಾನೆ ಇರಲಿಲ್ಲ. ರಾಜ್ಯ ಸರ್ಕಾರಕ್ಕೆ ಇದ್ದಿದ್ರೆ ಕೇಂದ್ರ ಸರ್ಕಾರಕ್ಕೆ ಕಳಿಸೋಂಥ ಅವಶ್ಯಕತೆ ಇರಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಾಗುತ್ತೆ. ಶನಿವಾರ ವಿವಿಧ ಕನ್ನಡಪರ ಸಂಘಟನೆಗಳು 20 ಬೇಡಿಕೆಗಳನ್ನ ಇಟ್ಕೊಂಡು ಕರ್ನಾಟಕ ಬಂದು ಕರೆದುಕೊಂಡಿದ್ದಾರೆ. ಅವರ ಬೇಡಿಕೆ ಅಂತಂದರೆ ನೀವೀಗ ಕೇಂದ್ರ ಸರ್ಕಾರಕ್ಕೆ ಏನೇನು ಹೇಳ್ತಿರಲ್ಲ ಜಾರಿ ಆಗಬೇಕು ಅಂತ, ಅದರ ಬೇಡಿಕೆಗಳಿದ್ದಾವೆ. ಸೊ ಸರ್ಕಾರ ಅದಕ್ಕೆ ಅವಕಾಶ ಇದೆಯಾ, ಬೆಂಬಲ ಇದೆಯಾ, ಪಕ್ಷದ ಬೆಂಬಲ ಇದೆಯಾ, ಏನು ನಿರ್ಧಾರ ಸರ್? ಬಸ್ಸೆಲ್ಲ ಸ್ಥಗಿತ ಆಗುತ್ತೆ, ನೀವೇ ಮನವಿ ಕೊಟ್ಟಿದ್ದಾರಾ? ಮನವಿ ಲಿಖಿತ ರೂಪದಲ್ಲಿ ಕೊಟ್ಟಿಲ್ಲ, ಓರಲ್ ಆಗಿ ಹೇಳಿದರು. ಇನ್ನೂ ಸಮಯ ಇದೆಯಲ್ಲ. ಏನು ಅವ್ರ ಬೇಡಿಕೆಗಳು ನಮ್ಮ ರಾಜ್ಯದ ಪರವಾಗೇ ಇರುತ್ತೆ. ನೆಲ, ಜಲ, ಭಾಷೆ ಪರವಾಗಿ ಇವತ್ತೆಲ್ಲ ಹಲವಾರು ದಶಕಗಳಿಂದ ಅವರೆಲ್ಲ ಕೂಡ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವರು. ಅವರೇನು ಹೋರಾಟ ಮಾಡ್ತಾಯಿದ್ದಾರೆ ಅದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ಸರಿಮಾಡಿ ಅಂತ ಹೇಳೋದ್ರಲ್ಲಿ ನಾವು ಅವ್ರಿಗೆ ಈ ಸಂದರ್ಭದಲ್ಲಿ ಭಾಳ ವರ್ಷಗಳಿಂದ ಹೋರಾಟ ಮಾಡ್ತಾ ಇರೋದಕ್ಕೆ ಅಭಿನಂದನೆ ಸಲ್ಲಿಸಬೇಕು. ಮತ್ತು ಅವರ ಕಾಳಜಿ ಬಗ್ಗೆನೂ ಮೆಚ್ಚುಗೆ ಇದೆ. ಮುಖ್ಯಮಂತ್ರಿಗಳು ಏನಾಗುತ್ತೆ, ಎಲ್ಲ 31 ಜಿಲ್ಲೆಗಳಿಗೆ ಹೋಗ್ಬೇಕಲ್ಲ. ಆಮೇಲೆ ಮಂಗಳೂರು ಅದು ಬಿಟ್ಟರೆ ಗುಲ್ಬರ್ಗಾಗೆ ವಾರಕ್ಕೆ 2 ದಿನಕ್ಕೋ 3 ದಿನಕ್ಕೋ ಫ್ಲೈಟ್ ಇರುತ್ತೆ. ಉಳಿದಿರ್ತಕ್ಕಂಥ ಕಡೆ ಎಲ್ಲೂ ಫ್ಲೈಟ್ ಇರಲ್ಲ. ಬಳ್ಳಾರಿಗೆ, ತೋರಣಗಲ್ಗೆ ಫ್ಲೈಟ್ ಇರುತ್ತೆ. ಉಳಿದಿರ್ತಕ್ಕಂಥ ಎಲ್ಲ ಕಡೆ ಹೋಗ್ಬೇಕಲ್ಲ, ಸಮಯದ ಅಭಾವ ಇರುತ್ತೆ. ಅದರಿಂದ ಮುಖ್ಯಮಂತ್ರಿಗಳಿಗೆ ಆ ಥರದ, ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಓಡಾಟಕ್ಕೆ ಹೆಲಿಕಾಪ್ಟರ್ ಬಳಸ್ತಾರೆ. ಸಮಯದ ಅಭಾವ ಅಲ್ವಾ, ಅದನ್ನು ಉಳಿಸೋದಕ್ಕೋಸ್ಕರ ಓಡಾಡ್ತಾರೆ. ಅದರಲ್ಲೇ ನನಗೇನು ತಪ್ಪೇನು ಕಾಣಿಸ್ತಿಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು 8,000 ಕೋಟಿ ಕೊಟ್ಟು ಫ್ಲೈಟ್ ತೊಗೊಂಡಿದ್ದಾರೆ. ಅವರು ಬೇರೆ ಬೇರೆ ದೇಶಗಳಿಗೆಲ್ಲ ಹೋದಾಗ ಇಲ್ಲಿಂದ ಫ್ಲೈಟೇ ತೊಗೊಂಡು ಹೋಗ್ತಾರೆ. ರಾಜನಾಥ್ ಸಿಂಗ್ ಅವರು, ಅವ್ರಿಗೂ ಸ್ಪೆಷಲ್ ಫ್ಲೈಟ್ ಇದೆ. ಕೇಂದ್ರದ ಗೃಹ ಮಂತ್ರಿ
ರಕ್ಷಣಾ ಮಂತ್ರಿಯವರು, ಆಮೇಲೆ ಅಮಿತ್ ಶಾ ಅವರು, ಗೃಹ ಮಂತ್ರಿ ಅವ್ರಿಗೂ ಸ್ಪೆಷಲ್ ಫ್ಲೈಟ್ ಇದೆ. ಅದಕ್ಕೆಲ್ಲ 100 ಕೋಟಿ ಖರ್ಚಾಗುತ್ತೆ. ಅದಕ್ಕೆಲ್ಲ ಪ್ರಧಾನಮಂತ್ರಿಗಳು 8,000 ಕೋಟಿ ತೊಗೊಂಡು ಹೊಸ ಫ್ಲೈಟ್ ತೊಗೊಂಡ್ರಲ್ಲ, ಅದ್ರ ಬಗ್ಗೆನೂ ಸ್ವಲ್ಪ ಚರ್ಚೆ ಆಗಲಿ. ವಾಣಿಜ್ಯ ವಿಮಾನಗಳ ಸಂಪರ್ಕ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಕೂಡ ಇವರು ಇದರಲ್ಲಿ ಓಡಾಡ್ತಾರೆ. ಇಲ್ಲ, ಆ ಥರದ್ದು ಇಲ್ಲ. ಕೆಲವು ಸಂದರ್ಭಗಳಲ್ಲಿ ಸಂದರ್ಭ ನೋಡಿಕೊಂಡು, ಈಗ ಮಂಗಳೂರಿಗೆ ಹೋಗಬೇಕಪ್ಪ ನಾನು, ಬೆಳಿಗ್ಗೆ 6 ಗಂಟೆಗೆ ಫ್ಲೈಟ್ ಇರುತ್ತೆ. 6 ಗಂಟೆ ಆದಮೇಲೆ ಫ್ಲೈಟ್ ಸಿಗೋದಿಲ್ಲ. ಹುಬ್ಳಿಗೆ ಫ್ಲೈಟ್ ಹೋಗ್ಬೇಕಾದ್ರೆ ಬೆಳಿಗ್ಗೆ 6:15 ಹೋಗಬೇಕು ಹುಬ್ಳಿಗೆ. ಇವನು ಬೆಳಗಾಂಗೂ ಅಷ್ಟೇ, ಬೆಳಿಗ್ಗೆ 6:15 ಫ್ಲೈಟ್ ಬಿಟ್ಟರೆ ಮತ್ತೆ ಫ್ಲೈಟ್ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲಿ ಫ್ಲೈಟ್ ಇದ್ದರೂ ಕೂಡ ಟೈಮ್ ಅಡ್ಜಸ್ಟ್ ಆಗೋಲ್ಲ. ಅದರಿಂದ ಅದರಲ್ಲೇನು ತಪ್ಪೇನೂ ಇಲ್ಲ ಬಿಡಿ. ಮೈಸೂರಿಗೆ ಮಾತ್ರ ಆದರೆ 1 ಅವರಲ್ಲಿ ಮೈಸೂರಿಗೆ ಹೋಗ್ಬೋದು. CM ಆಗಿರೋದ್ರಿಂದ 1 ಅವರಲ್ಲೇ ಹೋಗ್ಬೋದು. ಆ ಪ್ರೋಟೋಕಾಲ್ ಇದೆ. ಆದರೆ ಅದಕ್ಕೆ ಸುಮಾರು 10 ಲಕ್ಷ ಖರ್ಚಾಗಿದೆ. ಮೈಸೂರು ಸುಲಭ. ಮೈಸೂರು ರೋಡು ಆ ಥರದ್ದೇನು ಸಮಸ್ಯೆ ಇಲ್ಲ. 1-1.5 ಗಂಟೆಲಿ ಹೋಗ್ಬೋದು. ಎಲ್ಲ ಸಮಯದ ಅಭಾವ ಏನೋ ಇರಬೇಕು. ಈಗ ಯಾವ ಜನರ ವಿರೋಧನೂ ಇಲ್ಲ. ಈಗ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಟ್ಟಿದ್ದಕ್ಕೆ ಕೇಂದ್ರ ಸರ್ಕಾರ ಜನರ ವಿರೋಧ ಇದೆ ಅಂತ ತಡೆ ಮಾಡಿದೆ ಅಂತ ಇವತ್ತು ಪತ್ರಿಕೆಗಳಲ್ಲಿ ನಾನು ಕೂಡ ನೋಡಿದೆ. ಜನರ ವಿರೋಧ ಇಲ್ಲ, ಆದರೆ ಜನನಾಯಕರ ವಿರೋಧ ಇದೆ ಅಷ್ಟೇ. ಜನನಾಯಕರ ವಿರೋಧ ಇದೆ ಅಷ್ಟೇ. ಆಮೇಲೆ ಬೆಂಗಳೂರು ಜಿಲ್ಲೆ, ಮೊದಲು ಬೆಂಗಳೂರು ಜಿಲ್ಲೆ ಅಂದರೆ ಈಗಿರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರದ 4 ಕ್ಷೇತ್ರ, ಆಮೇಲೆ ರಾಮನಗರ ಜಿಲ್ಲೆಯ 4 ಕ್ಷೇತ್ರ, ಇಷ್ಟು ಸೇರಿ ಮೊದಲು ಬೆಂಗಳೂರು ಜಿಲ್ಲೆ ಅಂತ ಇದ್ದಿದ್ದು. ಆಮೇಲೆ ಅದಕ್ಕೂ ಸುಮಾರೊಂದು ನಮ್ಮ ರಾಮಕೃಷ್ಣ ಹೆಗ್ಡೆ ಅವರು ಇದ್ದಾಗ ಅರ್ಬನ್ ಬೇರೆ ಆಯಿತು, ರೂರಲ್ ಬೇರೆ ಆಯಿತು. ಆಮೇಲೆ ರೂರಲಲ್ಲಿ 2 ಆಯಿತು, ರೂರಲ್ ಒಂದು, ರಾಮನಗರ ಒಂದು. ಅದರಿಂದ ಜನ ಏನು ವಿರೋಧ ಇಲ್ಲ. ರಾಜಕೀಯ ಕಾರಣಗಳಿಗೆ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾರೆ ಅಷ್ಟೇ. ಸರ್, ನಿಮ್ಮ ಕುಣಿಗಲ್ ಶಾಸಕರು ಡಾಕ್ಟರ್ ರಂಗನಾಥ್ ಅವರು ಒಂದು ಹೊಸ ಚರ್ಚೆ ಹುಟ್ಟಾಕಿದ್ದಾರೆ. ಏನು ಮಹಿಳೆಯರಿಗೆ ಈಗ ಭಾಗ್ಯಲಕ್ಷ್ಮಿ 2,000 ಕೊಡ್ತೀವಿ, ಅದೇ ರೀತಿಯಾಗಿ ಪುರುಷರಿಗೂ 2,000 ಕೊಡುವಂಥದ್ದು ಸ್ವಲ್ಪ ಈ ರೀತಿ ಒಂದು ಚಿಂತನೆ ನಮ್ಮ ಪಕ್ಷ ಶುರುವಾಗಿದೆ. ಅದು ಮುಂದಿನ 2028 ಚುನಾವಣೆಗೆ ಘೋಷಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಡಾಕ್ಟರ್ ರಂಗನಾಥ್ ಅವ್ರು ಹೇಳಿರೋದಾ? ರಂಗನಾಥ್ ಅವರು ಹೇಗೆ ಹೇಳಿದ್ರೋ, ಯಾರು ಅವ್ರಿಗೆ ಹೇಳಿದ್ರೋ ನನಗೆ ಗೊತ್ತಿಲ್ಲಪ್ಪ. ಅವ್ರ ಯೋಚನೆ ಅಲ್ವಾ. ಈಗ ಒಬ್ಬೊಬ್ಬರು ಒಂಥರ ಯೋಚನೆ ಮಾಡ್ತಾರೆ. ರಂಗನಾಥ್ ಅವರು ಆ ದಿಕ್ಕಲ್ಲಿ ಯೋಚನೆ ಮಾಡಿರ್ಬೋದು. ಹಣದ ಲಭ್ಯತೆ ಇದ್ದರೆ ಕೊಡ್ಬೋದು, ಹಣ ಇಲ್ಲ ಅಂದರೆ ಕೊಡೋಕ್ಕಾಗಲ್ಲ. ಈಗ ರಾಮನಗರ ವಿಚಾರವಾಗಿ ನೆಕ್ಸ್ಟ್ ಸ್ಟೆಪ್ ಏನಾಗ್ತದೆ? ಕೇಂದ್ರ ಸರ್ಕಾರ ಮೊದಲ ಹಂತದಲ್ಲಿ ಹಣ ಕೊಟ್ಟಿದೆ ಸರ್ಕಾರಕ್ಕೆ, ನೆಕ್ಸ್ಟ್ ಏನು ಮಾಡ್ತೀರಿ ಅಂತ? ಅವ್ರಿಗಿರ್ತಕ್ಕಂಥ ಅಧಿಕಾರನ ಅವರು ಚಲಾಯಿಸಿದ್ದಾರೆ ಕೇಂದ್ರ ಸರ್ಕಾರದವರು. ಇದು ಫೆಡರಲ್ ಸಿಸ್ಟಮ್ ಅಲ್ವಾ. ರಾಜ್ಯ ಸರ್ಕಾರಕ್ಕೆ ಕೆಲವು ಅಧಿಕಾರಿಗಳಿರುತ್ತೆ, ಕೇಂದ್ರ ಸರ್ಕಾರಕ್ಕೆ ಕೆಲವು ಅಧಿಕಾರಿಗಳಿರುತ್ತೆ. ಹೆಸರು ಬದಲಾವಣೆ ಮಾಡೋದು ಕೇಂದ್ರ ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು. ಏನು ಮಾಡೋಕ್ಕಾಗಲ್ಲ. ನಾವು ಒತ್ತಾಯ ಮಾಡ್ಬೋದು ಅಷ್ಟೇ. ಈಗ ವಂಕಾಡೆ ಸ್ಟೇಡಿಯಂಗೆ ಇವ್ರ ಹೆಸರೇ ಇಟ್ಕೊಂಡ್ಬಿಟ್ರಪ್ಪ ಮೋದಿಯವರು, ಆಮೇಲೆ ಅಮಿತ್ ಶಾ ಇದು ದ್ವಾರಗಳು ಅಂತ. ಅವ್ರು ಬೇಕಾಗಿದ್ದು ಅವ್ರು ಮಾಡ್ಕೊಳ್ತಾರೆ. ರಾಜ್ಯ ಸರ್ಕಾರಕ್ಕೆ ಇದ್ದಿದ್ರೆ ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸ್ತಾನೆ ಇರಲಿಲ್ಲ. ರಾಜ್ಯ ಸರ್ಕಾರಕ್ಕೆ ಇದ್ದಿದ್ರೆ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂಥ ಅವಶ್ಯಕತೆ ಇರಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಾಗುತ್ತೆ. ಶನಿವಾರ ವಿವಿಧ ಕನ್ನಡಪರ ಸಂಘಟನೆಗಳು 20 ಬೇಡಿಕೆಗಳನ್ನ ಇಟ್ಕೊಂಡು ಕರ್ನಾಟಕ ಬಂದು ಕರೆದುಕೊಂಡಿದ್ದಾರೆ. ಅವರ ಬೇಡಿಕೆ ಅಂತಂದರೆ, ನೀವೀಗ ಕೇಂದ್ರ ಸರ್ಕಾರಕ್ಕೆ ಏನಾದ್ರು ಹೇಳ್ತಿರಲ್ಲ ಜಾರಿ ಆಗಬೇಕು ಅಂತ, ಅದರ ಬೇಡಿಕೆಗಳಿದ್ದಾವೆ. ಸೊ ಸರ್ಕಾರ ಅದಕ್ಕೆ ಅವಕಾಶ ಇದೆಯಾ, ಬೆಂಬಲ ಇದೆಯಾ, ಪಕ್ಷದ ಏನಾದ್ರು ಬೆಂಬಲ ಇದೆಯಾ, ಏನು ನಿರ್ಧಾರ ಸರ್? ಪಕ್ಷ ಸ್ಥಗಿತ ಆಗುತ್ತೆ, ನಿಮಗೆ ಮನವಿ ಕೊಟ್ಟಿದ್ದಾರಾ? ಮನವಿ ಲಿಖಿತ ರೂಪದಲ್ಲಿ ಕೊಟ್ಟಿಲ್ಲ, ಓರಲ್ ಆಗಿ ಹೇಳಿದರು. ಇನ್ನೂ ಸಮಯ ಇದೆಯಲ್ಲ. ಏನು ಅವ್ರ ಬೇಡಿಕೆಗಳು ನಮ್ಮ ರಾಜ್ಯದ ಪರವಾಗೇ ಇರುತ್ತೆ. ನೆಲ, ಜಲ, ಭಾಷೆ ಪರವಾಗಿ ಇವತ್ತೆಲ್ಲ ಹಲವಾರು ದಶಕಗಳಿಂದ ಅವರೆಲ್ಲ ಕೂಡ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವರು.
ಅವರೇನು ಹೋರಾಟ ಮಾಡ್ತಾಯಿದ್ದಾರೆ ಅದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ಸರಿ ಮಾಡಿ ಅಂತ ಹೇಳೋದ್ರಲ್ಲಿ ನಾವು ಅವರಿಗೆ ಈ ಸಂದರ್ಭದಲ್ಲಿ ಭಾಳ ವರ್ಷಗಳಿಂದ ಹೋರಾಟ ಮಾಡ್ತಾ ಇರೋದಕ್ಕೆ ಅಭಿನಂದನೆ ಸಲ್ಲಿಸಬೇಕು ಮತ್ತು ಅವರ ಕಾಳಜಿ ಬಗ್ಗೆನೂ ಮೆಚ್ಚುಗೆ ಇದೆ. ಮುಖ್ಯಮಂತ್ರಿಗಳು ಏನಾಗುತ್ತೆ ಎಲ್ಲ 31 ಜಿಲ್ಲೆಗಳಿಗೆ ಹೋಗ್ಬೇಕಲ್ಲ, ಆಮೇಲೆ ಮಂಗಳೂರು ಅದು ಬಿಟ್ಟರೆ ಗುಲ್ಬರ್ಗಾಗೆ ವಾರಕ್ಕೆ 2 ದಿನಕ್ಕೋ 3 ದಿನಕ್ಕೋ ಫ್ಲೈಟ್ ಇರುತ್ತೆ. ಉಳಿದಿರ್ತಕ್ಕಂಥ ಕಡೆ ಎಲ್ಲೂ ಫ್ಲೈಟ್ ಇರಲ್ಲ. ಬಳ್ಳಾರಿಗೆ ತೋರಣಗಲ್ಗೆ ಫ್ಲೈಟ್ ಇರುತ್ತೆ. ಉಳಿದಿರ್ತಕ್ಕಂಥ ಎಲ್ಲ ಕಡೆ ಹೋಗ್ಬೇಕಲ್ಲ, ಸಮಯದ ಅಭಾವ ಇರುತ್ತೆ. ಅದರಿಂದ ಮುಖ್ಯಮಂತ್ರಿಗಳಿಗೆ ಆ ಥರದ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಓಡಾಟಕ್ಕೆ ಹೆಲಿಕಾಪ್ಟರ್ ಬಳಸ್ತಾರೆ. ಸಮಯದ ಅಭಾವ ಅಲ್ವಾ, ಅದನ್ನು ಉಳಿಸೋದಕ್ಕೋಸ್ಕರ ಓಡಾಡ್ತಾರೆ. ಅದರಲ್ಲೇ ನನಗೇನು ತಪ್ಪೇನು ಕಾಣಿಸ್ತಿಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು 8,000 ಕೋಟಿ ಕೊಟ್ಟು ಫ್ಲೈಟ್ ತೊಗೊಂಡಿದ್ದಾರೆ. ಅವರು ಬೇರೆ ಬೇರೆ ದೇಶಗಳಿಗೆಲ್ಲ ಹೋದಾಗ ಇಲ್ಲಿಂದ ಫ್ಲೈಟೇ ತೊಗೊಂಡು ಹೋಗ್ತಾರೆ. ರಾಜನಾಥ್ ಸಿಂಗ್ ಅವರು, ಅವ್ರಿಗೂ ಸ್ಪೆಷಲ್ ಫ್ಲೈಟ್ ಇದೆ. ಕೇಂದ್ರದ ಗೃಹ ಮಂತ್ರಿ ರಕ್ಷಣಾ ಮಂತ್ರಿಯವರು, ಆಮೇಲೆ ಅಮಿತ್ ಶಾ ಅವರು ಗೃಹ ಮಂತ್ರಿ, ಅವ್ರಿಗೂ ಸ್ಪೆಷಲ್ ಫ್ಲೈಟ್ ಇದೆ. ಅದಕ್ಕೆಲ್ಲ 100 ಕೋಟಿ ಖರ್ಚಾಗುತ್ತೆ. ಅದಕ್ಕೆಲ್ಲ ಪ್ರಧಾನಮಂತ್ರಿಗಳು 8,000 ಕೋಟಿ ತೊಗೊಂಡು ಹೊಸ ಫ್ಲೈಟ್ ತೊಗೊಂಡ್ರಲ್ಲ, ಅದ್ರ ಬಗ್ಗೆನೂ ಸ್ವಲ್ಪ ಚರ್ಚೆ ಆಗಲಿ. ಆ ಥರದ್ದು ಇಲ್ಲ. ಕೆಲವು ಸಂದರ್ಭಗಳಲ್ಲಿ ಸಂದರ್ಭ ನೋಡಿಕೊಂಡು, ಈಗ ಮಂಗಳೂರಿಗೆ ಹೋಗಬೇಕಪ್ಪ ನಾನು, ಬೆಳಿಗ್ಗೆ 6 ಗಂಟೆಗೆ ಫ್ಲೈಟ್ ಇರುತ್ತೆ. 6 ಗಂಟೆ ಆದಮೇಲೆ ಫ್ಲೈಟ್ ಸಿಗೋದಿಲ್ಲ. ಹುಬ್ಳಿಗೆ ಫ್ಲೈಟ್ ಹೋಗ್ಬೇಕಾದ್ರೆ ಬೆಳಿಗ್ಗೆ 6:15ಗೆ ಹೋಗಬೇಕು ಹುಬ್ಳಿಗೆ. ಇವನು ಬೆಳಗಾಂಗೂ ಅಷ್ಟೇ, ಬೆಳಿಗ್ಗೆ 6:15 ಫ್ಲೈಟ್ ಬಿಟ್ಟರೆ ಮತ್ತೆ ಫ್ಲೈಟ್ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲಿ ಫ್ಲೈಟ್ ಇದ್ದರೂ ಕೂಡ ಟೈಮ್ ಅಡ್ಜಸ್ಟ್ ಆಗೋಲ್ಲ. ಅದರಿಂದ ಅದರಲ್ಲೇನು ತಪ್ಪೇನೂ ಇಲ್ಲ ಬಿಡಿ. ಮೈಸೂರಿಗೆ ಮಾತ್ರ ಆದರೆ 1 ಅವರಲ್ಲಿ ಮೈಸೂರಿಗೆ ಹೋಗ್ಬೋದು. CM ಆಗಿರೋದ್ರಿಂದ 1 ಅವರಲ್ಲೇ ಹೋಗ್ಬೋದು. ಆ ಪ್ರೋಟೋಕಾಲ್ ಇದೆ. ಆದರೆ ಅದಕ್ಕೆ ಸುಮಾರು 10 ಲಕ್ಷ ಖರ್ಚಾಗಿದೆ. ಮೈಸೂರು ಸುಲಭ. ಮೈಸೂರು ರೋಡು ಆ ಥರದ್ದೇನು ಸಮಸ್ಯೆ ಇಲ್ಲ. 1-1.5 ಗಂಟೆಲಿ ಹೋಗ್ಬೋದು. ಎಲ್ಲ ಸಮಯದ ಅಭಾವ ಏನೋ ಇರಬೇಕಷ್ಟೆ.